ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ಬಂದು ವಿಸಿಟ್ ಮಾಡಿದ್ದು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ನೋಡ್ತಾ ಇದ್ರಿ. ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮಾರ್ನಿಂಗ್ ಜಿಶುಗೆ ಪ್ಯಾನ್ ಕೇಕ್ ಬೇಕು ಅಂತ ಕೇಳ್ದೆ. ಅದಕ್ಕೆ ಜಿಶುಗೆ ಪ್ಯಾನ್ ಕೇಕ್ ಮಾಡಿಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವನು ಪ್ರತಿ ವೀಕು ಅವನು ವೀಕಲ್ಲಿ ಒಂದ್ಸಲ ಆದರೂ ಪ್ಯಾನ್ ಕೇಕ್ ಬೇಕು. ಅವ್ನಿಗೆ ತುಂಬ ಇಷ್ಟ ಪ್ಯಾನ್ ಕೇಕ್ ಅಂದರೆ. ಬಟ್ ಆಲ್ಮೋಸ್ಟ್ 2.5 months ಆಗೋಯ್ತು ಅವ್ನು ಪ್ಯಾನ್ ಕೇಕ್ ತಿಂದುಬಿಟ್ಟು. ಸೊ ಇಂಡಿಯಾದಲ್ಲಿ ಮಾಡೇ ಇರಲಿಲ್ಲ ಪ್ಯಾನ್ ಕೇಕು. ಮತ್ತು ಇವಾಗ ಇಲ್ಲೇ ಮಾಡ್ತಾ ಇರೋದು, ಇಲ್ಲಿಗೆ ಬಂದಮೇಲೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತೊಗೊಂಡೋಗಿದ್ದೆ ಪ್ಯಾನ್ ಕೇಕ್ ಪೌಡ್ರ್ ಎಲ್ಲನೂ, ಬಟ್ ಅಲ್ಲಿ ಕೊಟ್ಟಿಲ್ಲ ನಾನು. ಮಾಮೂಲಿ ಇಡ್ಲಿ ದೋಸೆ ಅವೆಲ್ಲ ಅಮ್ಮವ್ರು ಮಾಡ್ತಾಯಿದ್ರಲ್ಲ, ಸೊ ಅವೇ ತಿಂತಾ ಇದ್ದೆ. ಏನು ಅವ್ನು ಬೇಕು ಅಂದ್ಕೊಂಡಿಲ್ಲ. ಇಲ್ಲಿಗೆ ಬಂದಮೇಲೆ ಮತ್ತೆ ಕೇಳ್ತಾ ಇದ್ದಾನೆ, ತುಂಬ ದಿನ ಆಯಿತು ಪ್ಯಾನ್ ಕೇಕ್ ತಿಂದು ಅಂತೇಳಿ. ಅದಕ್ಕೆ ಇಲ್ಲಿ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಮಾರ್ನಿಂಗ್ ಅವನಿಗೆ ಜಾಸ್ತಿ ಮಾಡ್ತಾಯಿಲ್ಲ, ನಾನು ಎದ್ದೊಳ್ತಾ ಇರೋದೇ ಲೇಟು. ಸೊ ಹಸ್ಬೆಂಡ್ ಎಲ್ಲ ಯಾವಾಗಲೂ ರೆಡಿ ಮಾಡಿ ಅವ್ನು ಸ್ಕೂಲ್ಗೆ ಕಳಿಸ್ತಾ ಇದ್ದಾನೆ. ಯಾಕಂದರೆ ನಾನು ಪಾಪು ಮಲಗೋದೆ ನೈಟ್ 1 o'clock ಆಗುತ್ತೆ. ಅದಕ್ಕೆ ಇನ್ನು ನಾನು ಮಲಗೋದು ಲೇಟ್ ಆಗುತ್ತೆ ಅಲ್ವ, ಅದಕ್ಕೆ ಮಾರ್ನಿಂಗ್ ಬೇಗ ಎದ್ದೊಳಕ್ಕಾಗಲ್ಲ ನನಗೆ. ನಾವು ಎದ್ದೊಳೋ ಅಷ್ಟೊತ್ತಿಗೆ 9-9:30 ಆಗುತ್ತೆ. ಅದಕ್ಕೆ ಹಸ್ಬೆಂಡ್ ಎಲ್ಲ ರೆಡಿ ಮಾಡಿ ಅವ್ನ ಸ್ಕೂಲ್ಗೆ ಎಲ್ಲ ರೆಡಿ ಮಾಡಿ ಕಳಿಸ್ತಾರೆ. ನಾನು ಚಪಾತಿ ಇಟ್ಟು, ಇಡ್ಲಿ ಇಟ್ಟು, ಹಾಗೆ ದೋಸೆಗೂ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಸೊ ಹಸ್ಬೆಂಡ್ ಎದ್ದೊಳಿ ಇಡ್ಲಿ ಇಟ್ಬಿಟ್ಟು ಅವ್ನು ಕೊಟ್ಟು ಕಳಿಸ್ತಾರೆ. ಒಂದೊಂದ್ಸಲಿ ಚಟ್ನಿ ಮಾಡ್ತಾರೆ ಟೈಮ್ ಇದ್ದರೆ ಅವರು, ಇಲ್ಲಾಂದರೆ ನನ್ನ ಹತ್ರ ಚಟ್ನಿ ಪುಡಿ ಇದೆ ಇಂಡಿಯಾದಿಂದ ತಂದಿರೋದು, ಅದು ಹಾಕಿ ಕಳಿಸ್ಬಿಡ್ತಾರೆ. ಸೊ ಅವನು ಇಷ್ಟಪಟ್ಟು ತಿಂತಾನೆ, ಪಡ್ಡು ಆಗಲಿ ದೋಸೆ ಆಗಲಿ ಅವೆಲ್ಲ ಇಷ್ಟಪಟ್ಟು ತಿಂತಾನೆ. ಅದಕ್ಕೆ ಅವರು ಎಲ್ಲ ಮಾಡಿಕೊಡ್ತಾರೆ. ಅವತ್ತಾದರೂ ನಾನು ಬೇಗ ಎದ್ದೊಳ್ದಾಗ ನಾನು ಮಾಡಿಕೊಡ್ತೀನಿ. ಇವತ್ತು ಫ್ರೆಂಡ್ಸ್ ಮನೆಗೆ ಬರ್ತೀವಿ ಅಂತ ಹೇಳಿದರು. ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಎದ್ದೊಳಿದ್ದೆ. ಇನ್ನು ಎದ್ದೊಳಿದ್ದೀನಲ್ವ ಅಂತ ಅವ್ನು ತುಂಬ ದಿನದಿಂದ ಪ್ಯಾನ್ ಕೇಕ್ ಕೇಳ್ತಾ ಇದ್ದಾನೆ ಅಂತ ಪ್ಯಾನ್ ಕೇಕ್ ಮಾಡಿಕೊಟ್ಟೆ. ಇನ್ನು ಅವನು ಸ್ಕೂಲ್ಗೆ ಹೋದ್ಮೇಲೆ ಒಂದು ಅವಕ್ಯಾಡೋ ಇತ್ತು, ಅದು ಕೆಟ್ಟೋಗುತ್ತೆ ನಾಳೆಗೆ ಅಂತ ಹೇಳ್ಬಿಟ್ಟು ಒಂದು ಬನಾನನು ಕ್ಯಾಶು ಅವಕ್ಯಾಡೋ ಹಾಕಿ ಇಲ್ಲಿ ಸ್ಮೂತಿ ಮಾಡ್ಕೊತಾ ಇದ್ದೀನಿ ನಮಗೆ ಅಂತ ಹೇಳ್ಬಿಟ್ಟು. ನಾನು ಈ ಥರ ಸ್ಮೂತಿ ಏನಾದರೂ ಮಾಡಿದಾಗ ಪಾಪುಗೆ ಏನು ಸಪ್ರೇಟಾಗಿ ಟಿಫನ್ ಏನು ಮಾಡಲ್ಲ, ಅವಳಿಗೆ ಇದೇ ಕೊಟ್ಬಿಡ್ತೀನಿ ಸ್ಮೂತಿ. ಅವಕ್ಯಾಡೋ ತುಂಬ ಒಳ್ಳೆಯದಲ್ಲ, ಅದು ಅಲ್ಲದೆ ಬನಾನ ಹಾಕಿರ್ತೀನಿ, ಸ್ವೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇದೇ ಅಲ್ಲ, ನಾನು ಏನಾದರೂ ಓಟ್ಸ್ ಸ್ಮೂತಿ ಇಲ್ಲ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು ಆ ಥರದ್ದು ಏನಾದರೂ ಮಾಡಿಕೊಂಡಾಗ ಪಾಪುಗೆ ಅದೇ ಕೊಟ್ಬಿಡ್ತೀನಿ ನಾನು. ಆಲ್ಮೋಸ್ಟ್ ನಾವು ಮಾರ್ನಿಂಗ್ ಆದಷ್ಟು ಸ್ವಲ್ಪ ಈ ಥರ ಸ್ಮೂತೀಸ್ ಕುಡಿತಾ ಇರ್ತೀವಿ. ಸೊ ಅದಕ್ಕೆ ಪಾಪುಗೂ ಮಾರ್ನಿಂಗ್ ಅದೇ ಕೊಡ್ತೀನಿ. ಇನ್ನು ನಮ್ಮದು ಅವಕ್ಯಾಡೋ ಸ್ಮೂತಿನೂ ಒಂದು ಪ್ಯಾನ್ ಕೇಕ್ ಹಾಕ್ಕೊಂಡು ನಾನು ತಿಂದ್ಬಿಟ್ಟೆ. ಇನ್ನು ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ವಾಂಗಿಭಾತ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಗೆ ಇಲ್ಲಿಗೆ ಬಂದಮೇಲೆ ಇವರೊಬ್ಬರೇ ಸ್ವಲ್ಪ ಪರಿಚಯ ಆಗಿ ಸ್ವಲ್ಪ ಕ್ಲೋಸ್ ಆಗಿದ್ದಿದ್ದು. ನಾನು ಯಾವತ್ತೂ ಅವ್ರ ಮನೆಗೆ ಕರೆದಿರಲಿಲ್ಲ. ನನಗೆ ಗೊತ್ತಲ್ವ ನಮ್ಮ ಪಾಪು ಇದೆ ಅಂತ ಅವ್ರಿಗೂ ಗೊತ್ತು. ಸೊ ಅದಕ್ಕೆ ನಾನೇ ಅವ್ರ ಮನೆಗೆ ಹೋಗ್ತಾಯಿದ್ದೆ. ಅವರೇ ಕರೀತಾಯಿದ್ರು 15 daysಗೆ ಒಂದ್ಸಲಿ ಆ ಥರ. ಯಾಕಂದರೆ ಅವ್ರ ಮನೆಯಲ್ಲಿ ಸೇಮ್ ಜಿಶು ಏಜ್ ಹುಡುಗನೇ ಇದ್ದಾನೆ. ಅದಕ್ಕೆ ಇಬ್ಬರು ಆಟ ಆಡ್ತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಅವರೇ ಕರೀತಾ ಇದ್ರು. ಅವಾಗ ಆದರೂ ವೀಕೆಂಡಲ್ಲಿ ನಾವು ಅಲ್ಲಿಗೆ ಹೋಗ್ತಾ ಇದ್ವಾಗಲಿ ನಾವು ಯಾವತ್ತೂ ಇಲ್ಲಿಗೆ ಕರೆದಿಲ್ಲ ನಮ್ಮ ಮನೆಗೆ. ನಾನು ಇಂಡಿಯಾದಿಂದ ಬಂದಮೇಲೆ ಕರೆಯೋಣ ಹೇಳೋ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿಗೆ ಬಂದಿದ್ದ ತಕ್ಷಣ ಗೊತ್ತಾಯ್ತು, ಇಂಡಿಯಾದಿಂದ ಬಂದಿದ್ದ ತಕ್ಷಣ ನಾವು ಯಾವ ಥರ ಅಮೇರಿಕಾದಿಂದ ಕೆನಡಾಗೆ ಬಂದ್ವು, ಅವರು ಇಲ್ಲಿ ಕೆನಡಾದಿಂದ ಅಮೇರಿಕಾಗೆ ಹೋಗ್ತಾ ಇದ್ದಾರೆ. ಸೊ ಇನ್ನು 1 week 15 days ಇರ್ತಾರೆ ಅಂತ ಗೊತ್ತಾಯಿತು ಅಷ್ಟೇ. ಅದಕ್ಕೆ ಮತ್ತೆ ಇನ್ನು ಯಾವತ್ತೂ ಮನೆಗೆ ಕರೆದಿಲ್ಲ ಅಲ್ವ, ಒಂದ್ಸಲಿ ಆದರೂ ಮನೆಗೆ ಕರೆಯೋಣ ಹೋಗೋಷ್ಟರಲ್ಲಿ ಮಕ್ಕಳು ಆಟ ಆಡ್ತಾರೆ ಅಂತೇಳಿ ಕರೆಯೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಬಟ್ ವೀಕೆಂಡಲ್ಲಿ ಅವರು ಎಲ್ಲ ಔಟ್ಸೈಡ್ ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ಸರಿ ವೀಕ್ ಡೇಸಲ್ಲೇ ಬನ್ನಿ, ಮಕ್ಕಳು ಸ್ಕೂಲ್ ಆದಮೇಲೆ 3 o'clock ಮಕ್ಕಳು ಬರ್ತಾರಲ್ಲ, ಅದಾದಮೇಲೆ ಬನ್ನಿ ಮನೆಗೆ ಅಂತ ಹೇಳ್ಬಿಟ್ಟು ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡ್ಕೊತಾರೆ ಅಂತ ಕರೆದ್ವಿ. ಅದಕ್ಕೆ ಇನ್ನು ಅವ್ರು ಬರ್ತಾ ಇದ್ದಾರೆ. ಅದಕ್ಕೆ ಇನ್ನೇನು ಮಾಡಬೇಕು ಗೊತ್ತಿಲ್ಲ ನಾನು. ಅದಕ್ಕೆ ಇನ್ನು ವಾಂಗಿಭಾತ್ ಬದನೆಕಾಯಿ ಇತ್ತು, ಅದಕ್ಕೆ ವಾಂಗಿಭಾತ್ ಮಾಡ್ಕೊಳ್ತಾ ಇದ್ದೀನಿ. ಅದು ಅಲ್ಲದೆ ನಾನು ಇಂಡಿಯಾದಿಂದ ಕೊಬ್ಬರಿ ಒಬ್ಬಟ್ಟದು ಹೂರಣ ತಂದಿದ್ದೆ ಅಲ್ವ ಪಾಕ, ಇನ್ನು ಅದು ಒಬ್ಬಟ್ಟು ಮಾಡೋಣ ಅಂತ ಒಬ್ಬಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅವರು ಈ ಒಬ್ಬಟ್ಟು ಯಾವತ್ತೂ ತಿಂದಿಲ್ವಂತೆ. ಸೊ ಅವರು ಆಂಧ್ರದಲ್ಲಿ ತುಂಬ ಜನ ಮಾಡಲ್ಲ ಈ ಥರ ಕೊಬ್ಬರಿ ಒಬ್ಬಟ್ಟು. ಕರ್ನಾಟಕದಲ್ಲಿ ಮಾತ್ರನೇ ಜಾಸ್ತಿ ಜನ ಮಾಡೋದು. ತುಂಬ ಜನಕ್ಕೆ ಗೊತ್ತೂ ಇಲ್ಲ ಆಂಧ್ರದಲ್ಲಿ ಈ ಥರ ಕೊಬ್ಬರಿಯಲ್ಲಿ ಒಬ್ಬಟ್ಟು ಮಾಡ್ತಾರೆ ಅಂತೇಳಿ ಅವ್ರಿಗೂ ಅಷ್ಟೇ ಗೊತ್ತಿಲ್ಲ ಈ ಥರ ಕೊಬ್ಬರಿಯಲ್ಲಿ ಒಬ್ಬಟ್ಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸರಿ ಅವರು ಬರ್ತಾ ಇದ್ದಾರಲ್ವ ಅಂತ ಹೇಳ್ಬಿಟ್ಟು ನಾನು ಒಂದು 10-15 ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನು ಅದು ಪಾಕ ಎತ್ತಿಕ್ಕಿದ್ರೆ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಆಫ್ ಮಾಡ್ಕೊತಾ ಇದ್ದೀನಿ. ಇನ್ನು ವೀಕ್ ಡೇಸ್ ಅಲ್ವಾ, ಹಸ್ಬೆಂಡಿಗೆ ಕೆಲಸ ಇರುತ್ತೆ. ಸ್ವಲ್ಪ ಪಾಪು ಆಟ ಆಡಿದಾಗ ಅವಳಿಗೆ ಆಟ ಆಡ್ಕೊಂಡಿದ್ದಾಗ ಆ ಟೈಮಲ್ಲಿ ನಾನು ಈ ಥರ ಒಬ್ಬಟ್ಟು ಮಾಡಿಕೊಂಡು ಅವಳಿಗೆ ಆಟ ಆಡಿಸ್ಕೊಂಡು ಇದ್ದೆ.
ನೋಡಿ ಒಬ್ಬಟ್ಟು ಮಾಡ್ತಾಯಿದ್ರೆ ಫೈರ್ ಅಲಾರಮ್ ಹೊಡ್ಕೊತಾ ಇದೆ. ಸೊ ಸೌಂಡ್ ಅಂದರೆ ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸೌಂಡ್ ಇಕ್ಕಿಲ್ಲ. ಸೊ ಫೈರ್ ಅಲಾರಮ್ ಹೊಡ್ಕೊತ ಒಬ್ಬಟ್ಟು ಮಾಡಿದ್ದಕ್ಕೆ ವಿಂಡೋಸ್ ಎಲ್ಲ ತೆಗೆದ್ರೆ ಏನು ಪರವಾಗಿಲ್ಲ, ಬಟ್ ಚಳಿ ತುಂಬ ಇತ್ತು, ಅದಕ್ಕೆ ನಾನು ತೆಗೆದಿಲ್ಲ. ಸ್ಮೆಲ್ಲಿಗೆ ಫೈರ್ ಅಲಾರಮ್ ಹೊಡ್ಕೊಂತು. ಇನ್ನು ಸ್ವಲ್ಪ ಖಾರ ಮಾಡಿದ್ದೆ, ಇದು ಒಣಮೆಣ್ಸಿನ್ಕಾಯಿ ಖಾರ. ಹಾಗೆ ಅವರು ಆಂಧ್ರದವ್ರು ಸ್ವಲ್ಪ ಬರೀ ಸಾಂಬಾರೇ ತಿನ್ನಲ್ಲ, ಜೊತೆಗೆ ಏನಾದರೂ ಪಚ್ಚಡಿ ಪಲ್ಯ ಆ ಥರ ಹಾಕ್ಕೊಂಡು ತಿಂತಾರೆ. ಅದಕ್ಕೆ ಸ್ವಲ್ಪ ಖಾರ ಇತ್ತು, ಖಾರ ಮಾಡೋಣ ಅಂತೇಳಿ ಸ್ವಲ್ಪ ಖಾರ ಮಾಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಖಾರ. ಹಾಗೆ ಇದು ಸೀಮೆ ಬದನೆಕಾಯಿ ಸಾಂಬಾರು ಮಾಡಿದೆ. ಇನ್ನು ಅವರು ಏನು ಬರೋ ಟೈಮಲ್ಲಿ ವಾಂಗಿಬಾತನ್ನ ಕಳಿಸಿಟ್ಬಿಟ್ಟೆ. ಇನ್ನು ಅವ್ರ ಮಗನಿಗೆ ಸ್ವಲ್ಪ ಚಿಕನ್ ತರಿಸಿದ್ದೀನಿ, ಯಾಕಂದರೆ ಅವ್ನು ತಿನ್ನಲ್ಲ. ನಮ್ಮ ಇಂಡಿಯನ್ ಫುಡ್ಡು ಅಭ್ಯಾಸನೇ ಇಲ್ಲ ಅವನಿಗೆ. ಅವನೇನಿದ್ರು ಸ್ವಲ್ಪ ಪಿಜ್ಜಾ ಪಾಸ್ತಾ ಚಿಕನ್ನು ಈ ಥರ ಮಾತ್ರನೇ ತಿನ್ನೋದು, ಇಂಡಿಯಾ ಫುಡ್ಡಲ್ಲಿ ಅಭ್ಯಾಸನೇ ಇಲ್ಲ. ಅದಕ್ಕೆ ಏನಾದರೂ ಬಲವಂತ ಮಾಡಿದ್ರೆ ಒಂದು ದೋಸೆ ತಿಂತಾನಂತೆ ಅಷ್ಟೇ. ಇಂಡಿಯನ್ ಫುಡ್ಡು ಟೇಸ್ಟೇ ಮಾಡಿಲ್ವಂತೆ, ಅವನು ತಿನ್ನಲ್ಲ ಅದು ಅವನು. ಅದಕ್ಕೆ ಇನ್ನು ಅವನಿಗೆ ಅಂತಲೇ ಸ್ವಲ್ಪ ಸಪ್ರೇಟಾಗಿ ಚಿಕನ್ ತರಿಸ್ದೆ. ನಾನೇ ಮಾಡೋಣ ಅಂದ್ಕೊಂಡ್ರೆ ಸ್ವಲ್ಪ ನಾವು ಖಾರ ಯೂಸ್ ಮಾಡ್ತೀವಲ್ಲ, ಖಾರನೂ ತಿನ್ನಲ್ಲ ಅವನು. ಔಟ್ಸೈಡ್ದಾದರೆ ಸ್ವೀಟ್ ಇರುತ್ತೆ ಚಿಕನ್ನು, ಅದಕ್ಕೆ ಔಟ್ಸೈಡಿಂದನೇ ತರಿಸ್ಬಿಟ್ಟೆ. ಅವನು ಅದು ಅಲ್ಲದೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಅರ್ಥನೂ ಆಗಲ್ಲ, ಅವನಿಗೆ ಬರೋದು ಇಲ್ಲ, ಬರೀ ಇಂಗ್ಲೀಷ್ ಅಷ್ಟೇ ಅವನು. ಬಟ್ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಜಿಶುನು ಅವನು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಇನ್ನು ಅವರೆಲ್ಲ ಬಂದಮೇಲೆ ಇನ್ನು ಮಕ್ಕಳೆಲ್ಲ ಫುಲ್ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇವರು ಒಂದು ರೂಮಲ್ಲಿ ಆಟ ಆಡ್ತಾಯಿದ್ರೆ ಪಾಪು ನಮ್ಮ ಹತ್ರ ಇರ್ತಾನೆ ಇಲ್ಲ, ಅವಳು ಹೋಗಿ ಆಟ ಆಡಬೇಕಂತೆ. ಓಡೋಗ್ತಾ ಇದ್ದಾಳೆ ಅವಳು, ನಮಗಿಂತ ಫಸ್ಟ್ ಅವ್ರ ರೂಮಲ್ಲಿ ಹೊರಟೋಗ್ತಾ ಇದ್ದಾಳೆ ಅವ್ರು ಆಟ ಆಡ್ತಾಯಿದ್ರೆ. ಸೊ ಅವ್ರಿಗೆ ಬಂದು ಇಬ್ಬರು ಗಂಡು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಇನ್ನು ನಾವೊಂದು ಕಡೆ ಊಟ ಮಾಡಿಬಿಟ್ಟು ಸೊ ನಾವು ಅವ್ರು ಇರುವಾಗ ನಾನು ಏನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಮತ್ತೆ ಇನ್ನು ಯಾವಾಗ ಸಿಗ್ತೀವೋ ಏನೋ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ತುಂಬ ಹೊತ್ತು ಲೇಟ್ ನೈಟ್ವರೆಗೂ ಮಾತಾಡ್ಕೊಂಡಿದ್ವಿ. ಮಕ್ಕಳು ಆಟ ಆಡ್ಕೊಂಡಿದ್ರು. ಇನ್ನು ಅವ್ರು ಹೊರಟೋದ್ಮೇಲೆ ನಾನು ನಾಳೆ ದೋಸೆಗೆ ಇಡ್ಲಿಗೆ ಅಂತ ಅಕ್ಕಿ ಎಲ್ಲ ನೆನೆಸಿಟ್ಟೆ. ಇನ್ನು ನಮ್ಮ ಮನೆಯಲ್ಲಿ ಐರನ್ ಟಾವ ತಂದಿದ್ದೆ ಅಲ್ವಾ, ಸೊ ಅದಕ್ಕೆ ಸೀಸನಿಂಗ್ ಮಾಡೋಣ ಅಂತೇಳ್ಬಿಟ್ಟು ಹೇಗೋ ಇಡ್ಲಿ ರೈಸ್ ತೊಳಿತಾ ಇದ್ದೀನಲ್ವ ಅಂತೇಳ್ಬಿಟ್ಟು ರೈಸ್ ವಾಟರ್ ಇರುತ್ತೆ ಅಲ್ವ, ಅದನ್ನು ಈ ಥರ ಸೀಸನಿಂಗ್ ಮಾಡೋದಕ್ಕೆ ಆ ವಾಟರ್ ಹಾಕ್ಬಿಟ್ಟು ಒಂದು ಡೇ ಫುಲ್ ಈ ಥರ ಬಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಸೀಸನಿಂಗ್ ಆಗುತ್ತೆ. ಸೊ ಅದಕ್ಕೆ ನಾನು ಆಲ್ರೆಡಿ ನನ್ನ ಹತ್ರ ಒಂದು ಐರನ್ ಟಾವ ಇದೆ ಅಲ್ವ, ನಾನು ಇದೇ ಥರನೇ ಮಾಡಿದ್ದಿತ್ತು. ಅದಕ್ಕೆ ನಾನು ತುಂಬ ಚೆನ್ನಾಗಿ ಬಂತು ಆ ತಾವ. ಇವಾಗೂ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಚಪಾತಿ ರೊಟ್ಟಿ ದೋಸೆ ಚಪಾತಿ ಮಾಡಿಬಿಟ್ಟು ಒಂದೊಂದು ಟಾವದಲ್ಲಿ ತಕ್ಷಣ ದೋಸೆ ಮಾಡಿದ್ರೆ ಬರೋದೇ ಇಲ್ಲಲ್ವ, ಬಟ್ ಆ ಟಾವದಲ್ಲಿ ಚೆನ್ನಾಗಿ ಬರ್ತಾಯಿದೆ. ಅದಕ್ಕೆ ಇದು ಹಾಗೆ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀನಿ ನಾನು. ಒಂದು ನೈಟೆಲ್ಲ ಅಕ್ಕಿ ತೊಳೆದಿರೋ ವಾಟ್ರ್ ಹಾಕ್ಬಿಟ್ಟು ಒಂದು ನೈಟೆಲ್ಲ ಬಿಟ್ಬಿಟ್ಟು ಆಮೇಲೆ ಕ್ಲೀನಾಗಿ ಒಂದು ಏನಾದರೂ ಲಿಕ್ವಿಡ್ ಹಾಕ್ಬಿಟ್ಟು ಸೋಪು ಕ್ಲೀನಾಗಿ ತೊಳ್ಕೊಬೇಕು. ನೋಡಿ ನಾನು ತೋರಿಸ್ತೀನಿ, ನಾನು ಅಷ್ಟು ಕ್ಲೀನಾಗಿ ತೊಳ್ಕೊಂಡೆ ಅಲ್ವಾ. ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದು ಚೆನ್ನಾಗಿ ಸ್ಪ್ರೆಡ್ ಮಾಡಿ, ಇದು ಅಷ್ಟು ಆಯಿಲ್ ಹಾಕ್ಬಿಟ್ಟು ಒಂದೇ ಎಲ್ಲ ಇಡಬೇಕು. ಹಿಂದೆ ಮುಂದೆ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಬೇಕು. ನಾನು ಅಷ್ಟು ಚೆನ್ನಾಗಿ ತೊಳೆದಿದ್ದೀನಿ, ಆದರೂ ನೋಡಿ ಇನ್ನೂ ಎಷ್ಟು ಇದೆ ಕಳೆ ಅಂತ ನೋಡಿ, ಎಷ್ಟು ಬ್ಲ್ಯಾಕ್ ಇದೆ, ತುಂಬ ಬ್ಲ್ಯಾಕ್ ಇದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫುಲ್ಲೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಒನ್ ಡೇ ಎಲ್ಲ ಬಿಟ್ಬಿಟ್ಟೆ. ಆಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಇದು ಚೆನ್ನಾಗಿ ತೊಳ್ಕೊಬೇಕು. ಮತ್ತು ಯಾಕಂದರೆ ಬ್ಲ್ಯಾಕ್ ಇತ್ತಲ್ಲ, ಆಲ್ರೆಡಿ ನೋಡಿದ್ರಲ್ಲ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಹೇಳಿಬಿಟ್ಟು, ಅದಕ್ಕೆ ಇದು ಚೆನ್ನಾಗಿ ತೊಳ್ಕೊಬೇಕು. ನೀವೇನಾದರೂ ಹೊಸ್ದಾಗಿ ಈ ಥರ ಟಾವ ಏನಾದರೂ ತೊಗೊಂಡಿದ್ರೆ ಐರನ್ ಟಾವ ಒಂದ್ಸಲ ಈ ರೀತಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಎಲ್ಲನೂ. ಇದರಲ್ಲೇ ರೊಟ್ಟಿ ಚಪಾತಿ ಎಲ್ಲ ಮಾಡ್ಕೊಂಡು ಮತ್ತೆ ದೋಸೆನೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಬಟ್ ನಾನು ಸ್ವಲ್ಪ ಎರಡು ಇಟ್ಕೊಂಡಿದ್ದೀನಿ, ದೋಸೆಗೆ ಸಪ್ರೇಟ್ ಇಡೋಣ ಅಂತ ಹೇಳ್ಬಿಟ್ಟು ಹೊಸ ತಂದಿದ್ದೀನಿ. ಇದು ಏನು ಅಷ್ಟು ವೆಯ್ಟ್ ಸಹ ಇಲ್ಲ, ಅದಕ್ಕೆ ತಗೊಂಡು ಬಂದೆ ಇಂಡಿಯಾದಿಂದ. ಮತ್ತೆ ನೋಡಿ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ಚೆಕ್ ಮಾಡಿದ್ರೆ ಮತ್ತೇನು ಬ್ಲ್ಯಾಕ್ ಆಗೇ ಇತ್ತು. ಅದಕ್ಕೆ ಇನ್ನೊಂದ್ಸಲ ಕ್ಲೀನಾಗಿ ತೊಳಿತಾ ಇದ್ದೀನಿ, ಸ್ವಲ್ಪ ಕ್ಲೀನಾಗಿ ಸೋಪ್ ಹಾಕ್ಬಿಟ್ಟು ಕ್ಲೀನಾಗಿ ತೊಳಿತಾ ಇದ್ದೀನಿ. ಇವಾಗ ನೋಡಿ ಕ್ಲೀನ್ ಆಗಿಬಿಟ್ಟಿದೆ, ನೋಡಿ ಸ್ವಲ್ಪನೂ ಬ್ಲ್ಯಾಕ್ ಅನ್ನೋದೇ ಅನ್ನಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಟ್ಟಿದೆ. ಇವಾಗ ಐರನ್ ಟಾವ ನಾನ್ ಸ್ಟಿಕ್ ಟಾವ ಥರ ಆಯಿತು. ನೆಕ್ಸ್ಟ್ ನಾವು ದೋಸೆ ಮಾಡ್ಕೊಳಕ್ಕೆ ಮುಂಚೆ ಇದನ್ನು ಸ್ವಲ್ಪ ಹೀಟ್ ಮಾಡಿಬಿಟ್ಟು ಇದರಲ್ಲಿ ಸ್ವಲ್ಪ ಸಾಸಿವೆ ಹಾಗೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಫುಲ್ ಆ ಟಾವ ಎಲ್ಲ ಸ್ಪ್ರೆಡ್ ಆಗೋ ಥರ
ಸ್ಪ್ರೆಡ್ ಮಾಡ್ಕೋಬೇಕು. ಆವಾಗೆಲ್ಲ ಈರುಳ್ಳಿ ಫ್ಲೇವರ್ ಎಲ್ಲ ಹಿಡಿಬೇಕು, ಆ ಥರ ಸ್ಪ್ರೆಡ್ ಮಾಡ್ಕೋಬೇಕು. ದೋಸೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಈ ಆನಿಯನ್ನು ನಿಮ್ಗೆ ಇಷ್ಟ ಆದರೆ ಪಲ್ಯಕ್ಕೆ ಅದಕ್ಕೆ ಯೂಸ್ ಮಾಡ್ಕೋಬೋದು, ಬಟ್ ನಾನು ಯೂಸ್ ಮಾಡ್ತಾ ಇಲ್ಲ, ಬಿಸಾಕ್ತಾ ಇದ್ದೀನಿ. ಬೇಡ ಹೇಳು, ಮತ್ತು ಅದು ಸ್ವಲ್ಪ ಬ್ಲ್ಯಾಕ್ ಆಗಿತ್ತಲ್ಲ, ಯಾಕೆ ಹೇಳು ಅಂತೇಳಿ. ಬಟ್ ಕ್ಲೀನಾಗಿ ತೊಳೆದಿದ್ದೀನಿ, ಆದರೂ ಯಾಕೆ ಅಂಥೇಳಿ ಸ್ವಲ್ಪ ಒಂದು ಅನುಮಾನ ಅಲ್ವಾ, ಅದಕ್ಕೆ ಆ ಸೈಡಿಗೆ ತೆಗೆದುಬಿಟ್ಟು ಮತ್ತೆ ದೋಸೆ ಹಾಕ್ತಾಯಿದ್ದೀನಿ. ಯಾವುದೇ ಹೊಸ ತವದಲ್ಲಿ ದೋಸೆ ಹಾಕಿದ್ರು ಫಸ್ಟ್ ದೋಸೆ ಸರಿಯಾಗಿ ಬರಲ್ಲ ಅಲ್ವಾ. ಸೊ ಇದು ಅಷ್ಟೇ ಸರಿಯಾಗಿ ಬಂದಿಲ್ಲ ನನಗೆ. ಒಂದು ಸೈಡ್ ಮಾತ್ರ ಚೆನ್ನಾಗಿ ಬಂತು, ಇನ್ನೊಂದು ಸೈಡ್ ಬಂದಿಲ್ಲ ದೋಸೆ. ನೋಡಿ, ಒಂದು ಸೈಡ್ ಚೆನ್ನಾಗಿ ರೆಡ್ಡಾಗಿದೆ, ಇನ್ನೊಂದು ಸೈಡ್ ಆಗೇ ಇಲ್ಲ. ಮತ್ತು ಇದೇನಾಯ್ತಪ್ಪ ಸರಿಯಾಗಿ ಬಂದಿಲ್ಲ ಈ ಸಲ ಅಂದ್ಕೊಂಡೆ. ಬಟ್ ಇನ್ನೊಂದು 2 ದೋಸೆ ಹಾಕಿದೆ. 2 ದೋಸೆ ಆದಮೇಲೆ ಸ್ವಲ್ಪ ಚೆನ್ನಾಗಿ ಬಂತು. ಮತ್ತು ಸೆಕೆಂಡ್ ದೋಸೆನೂ ಅಷ್ಟೇ ಸೇಮ್ ಅದೇ ರೀತಿ ಮಾಡಿಕೊಂಡೆ. ಸೆಕೆಂಡ್ ದೋಸೆನೂ ಅಷ್ಟು ಚೆನ್ನಾಗಿ ಬಂದಿಲ್ಲ. ಆಮೇಲೆ ಇನ್ನು ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲನ್ನು ಆನಿಯನ್ ಹಾಕಿ ಈ ಥರ ತಾವಾಗ ಹಾಕ್ಬಿಟ್ಟು ಮತ್ತೆ ದೋಸೆ ಹಾಕ್ತೆ. ಆವಾಗ ತುಂಬ ಚೆನ್ನಾಗಿ ಬಂತು ದೋಸೆ, ಮಾತ್ರ ತುಂಬ ಚೆನ್ನಾಗಿ ತೊಳೆದು. ಸೊ ನೋಡಿ, ಐರನ್ ತವ ನಾನ್ ಸ್ಟಿಕ್ ತವ ಥರ ಆಯಿತು. ಸೊ ನಾನ್ ಸ್ಟಿಕ್ ತವ ಯೂಸ್ ಮಾಡೋದಕ್ಕಿಂತ ಈ ಥರ ಐರನ್ ತವ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಮಕ್ಕಳು ತಿಂತಾ ಇರ್ತಾರಲ್ಲ, ಅದಕ್ಕೆ ಆದಷ್ಟು ನಾನ್ ಸ್ಟಿಕ್ ತವ ಕಮ್ಮಿ ಮಾಡಿಕೊಂಡು ಐರನ್ ತವ ಯೂಸ್ ಮಾಡಿ. ಸೊ ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ಐರನ್ ತವದಲ್ಲಿ ಎದ್ದೋಳಲ್ಲ ದೋಸೆ, ಆ ಥರದ್ದೇನು ಪ್ರಾಬ್ಲಮ್ ಇರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿ ಒಂದ್ಸಲಿ ಸೀಸನಿಂಗ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನಂದು ತಾವದು ಈ ಪ್ರೋಸೆಸ್ ಎಲ್ಲ ಆಗೋ ಅಷ್ಟೊತ್ತಿಗೆ 1 ಡೇ ಆಯಿತು. ಒನ್ ನೈಟಲ್ಲಿ ಅಕ್ಕಿ ಹಾಕಿ ಮತ್ತೆ 1 ಡೇ ಫುಲ್ಲು ನಾನು ಈ ಥರ ಆಯಿಲ್ ಹಾಕಿ ಇಟ್ಟಿದ್ದೆ ಅಲ್ವಾ. ಆಮೇಲೆ ನೆಕ್ಸ್ಟ್ ಡೇ ನೈಟು ನಾನು ಮಾಡ್ಕೊಂಡಿದ್ದು ದೋಸೆ. ಇನ್ನು ಅದಕ್ಕೆ ಸ್ವಲ್ಪ ಬೆಂಡೆಕಾಯಿ ಚಟ್ನಿ ಮಾಡಿಕೊಂಡೆ. ಆ್ಯಕ್ಚುಲಿ ಬೆಂಡೆಕಾಯಿ ಸಾರು ಅಂದ್ಕೊಂಡೆ, ಬಟ್ ಮಸಾಲೆ ಬೇಡ, ತುಂಬ ಮಸಾಲೆ ಆಗುತ್ತೆ, ಯಾವಾಗಲೂ ಜಾಸ್ತಿ ತಿಂತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಚಟ್ನಿ ಆದರೆ ನಾಳೆ ಬೆಳಿಗ್ಗೆಗೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಈ ಥರ ಚಟ್ನಿ ಮಾಡಿಕೊಂಡೆ. 2 ಟೈಮ್ಸ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಬಂದು ನಾವು ಪಾಪುಗೆ ಹೈ ಚೇರ್ ಆರ್ಡ್ರ್ ಮಾಡಿದ್ವಿ. ಆ್ಯಕ್ಚುಲಿ ಪಾಪುಗೆ ಚೇರಲ್ಲಿ ಕುತ್ಕೊಂಡು ತಿನ್ನೋದೇ ಅಭ್ಯಾಸ ಆಗಿರೋದು. ಮಾಮೂಲಿ ಕೆಳಗಡೆ ಕುತ್ಕೊಂಡು ತಿನ್ನಲ್ಲ. ಅವಳು ಫಸ್ಟೇ ನಾನು ಊಟ ಸ್ಟಾರ್ಟ್ ಮಾಡಿದಾಗಿಂದನೂ ಚೇರಲ್ಲೇ ಅಭ್ಯಾಸ ಮಾಡಿದೆ. ಯಾಕಂದರೆ ಜಿಶುಗಷ್ಟೇ ಅವ್ನ ಚೇರ್ ಅಭ್ಯಾಸ ಇಲ್ದಿರಂಗೆ ಮನೆಯೆಲ್ಲ ಓಡಾಡ್ತಾ ಇದ್ದ. ಅವ್ನಿಗೆ ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಊಟ ತಿನ್ನಿಸ್ಬೇಕು. ಔಟ್ ಸೈಡ್ ಹೋದ್ರೆ ಔಟ್ ಸೈಡು, ಇನ್ಸೈಡ್ ಆಟ ಆಡಿದ್ರೆ ಇನ್ಸೈಡು. ಅವ್ನು ತಿಂದಿಲ್ಲ ಅಂತಂದರೆ ನಮ್ಮ ಮನೆ ಮೇಲೆ ಅಲ್ಲಿ ಅಮೇರಿಕಾದಲ್ಲಿದ್ದಾಗ ಫ್ರೆಂಡ್ಸ್ ಇದ್ದರು, ಅವ್ರ ಮನೆಗೆ ಕರ್ಕೊಂಡೋಗಿ ಅಲ್ಲಿ ತಿನ್ನಿಸೋದು ತುಂಬ ಕಷ್ಟ ಆಗಿತ್ತು. ಏನೇ ಮಾಡಿದ್ರು ಅವ್ನು ಊಟನೇ ಮಾಡ್ತಿರ್ಲಿಲ್ಲ, ಸುಮ್ಮನೆ ಓಡಾಡ್ತಾ ಇದ್ದ. ಊಟ ತೊಗೊಂಡು ಬಂದರೆ ಓಡೋಡಿ ಹೋಗ್ತಾ ಇದ್ದ. ಅದಕ್ಕೆ ಇವಳಿಗೆ ಹತ್ರ ಕುತ್ಕೊಂಡು ತಿನ್ನೋ ಹಾಗೆ ಅಭ್ಯಾಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಅವ್ನಿಗೆ ಸ್ಟಾರ್ಟ್ ಮಾಡ್ದಾಗಿಂದ ಚೇರ್ ಮೇಲೇ ಅವಳಿಗೆ ತಿನ್ನಿಸೋದು ಅಭ್ಯಾಸ ಮಾಡಿದ್ದು. ಅವಾಗಿಂದ ಅವಳಿಗೆ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಚೇರ್ ಮೇಲೆ ಕುತ್ಕೊಂಡು ತಿನ್ನೋದು. ಬಟ್ ಇವಾಗ ಅದು ವೆಯ್ಟ್ ಜಾಸ್ತಿ ಆಗ್ತಾಯಿದೆ, ಅದಕ್ಕೆ ನಾನು ಹೈ ಚೇರ್ ಆರ್ಡ್ರ್ ಮಾಡಿದೆ. ನಾನು ಇಂಡ್ಯಾದಲ್ಲಿ ಸಹ ಅಷ್ಟೇ ಚೇರ್ ಇಲ್ಲಿಂದನೇ ಕ್ಯಾರಿ ಮಾಡಿದ್ದೆ ಇಂಡ್ಯಾದಲ್ಲೂ. ಮತ್ತೆ ಅಭ್ಯಾಸ ಹೋದರೆ ಮತ್ತೆ ಕಷ್ಟ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಇಂಡ್ಯಾದಲ್ಲಿ ಸಹ ಚೇರ್ ಮೇಲೇ ಕುಡಿಸ್ತಾ ಇದ್ದೆ. ಯಾವಾಗಾದರೂ 1 ಡೇಯಲ್ಲಿ ಮಿಸ್ ಆದರೆ ಚೇರ್ ಅಂದರೆ ಯಾವುದಾದ್ರು ಬೇರೆ ಊರಿಗೆ ಹೋದಾಗ, ಬಟ್ ಅವಳು ಊಟನೇ ಮಾಡ್ತಿರ್ಲಿಲ್ಲ. ಅದಕ್ಕೆ ಅವಳಿಗೆ ಈಗೋ ಅಭ್ಯಾಸ ಇದೆ, ಅದೇ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಹೈ ಚೇರು ಆರ್ಡ್ರ್ ಮಾಡಿದೆ. ಸೊ ತುಂಬ ಅವಳಿಗೂ ಇಷ್ಟ ಆಯಿತು ಆಟ ಆಡಿಕೊಂಡು ತಿನ್ನೋದಕ್ಕೆ. ಇನ್ನಿಲ್ಲಿ ಅವಳು ಅವರಪ್ಪ ಈ ರೀತಿ ಅವಳಿಗೆ ನೋಡಿಕೊಂಡು ಐ ಚೇರೆಲ್ಲ ಫಿಕ್ಸ್ ಮಾಡ್ತಾಯಿದ್ರು. ನಾನೇನು ಮನೆ ಕ್ಲೀನ್ ಮಾಡೋಣ ಅಂತೇಳಿ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಮಕ್ಕಳೆಲ್ಲ ಬಂದು ಫುಲ್ಲು ಟಾಯ್ಸ್ ಎಲ್ಲ ಎಲ್ಲಂದ್ರಲ್ಲೇ ಆಗಿಬಿಟ್ಟು ಫುಲ್ಲೆಲ್ಲ ಚೆಲ್ಬಿಟ್ಟು ಯಾವ ರೀತಿ ಮಾಡಿಬಿಟ್ಟಿದ್ದಾರೆ ನೋಡಿ. ನಾನು ಅವತ್ತು ಮಾರ್ನಿಂಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಿತ್ತು. ಸೊ ಅವ್ರು ಬಂದಮೇಲೆ ಮಕ್ಳಿಗೊಬ್ರೊಬ್ರು ಸೇರಿದರೆ ಅಷ್ಟೇ ಅಲ್ವ, ಎಲ್ಲ ಟಾಯ್ಸ್ ಎಲ್ಲ ಕಿತ್ತಾಕ್ಬಿಡ್ತಾರೆ. ಅದಕ್ಕೆ ಎಲ್ಲ ಕಿತ್ತಾಕ್ಬಿಟ್ಟಿದ್ರು. ಇನ್ನೆಲ್ಲ ಕ್ಲೀನ್ ಮಾಡೋಣ, ಎಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಪಾಪುನೂ ಅವರಪ್ಪ ಸ್ವಲ್ಪ ಚೇರ್ನ ಫಿಕ್ಸ್ ಮಾಡ್ತಾಯಿದ್ರು ಅವರು. ನೆಕ್ಸ್ಟ್ ಇಲ್ಲಿ ಚೇರು ಫಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಜಿಶು ಬಂದು ಗಲಾಟೆ ಮಾಡ್ದೆ, ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನು ನಾವು ಚಪ್ಪಲಿ ಸ್ಟ್ಯಾಂಡು ಆರ್ಡ್ರ್ ಮಾಡಿದ್ವಿ. ಸೊ ಅದನ್ನು ಅವನು ಹೆಲ್ಪ್ ತಗೊಂಡಾನೆ ಹೇಳು ಅಂತ ಹೇಳ್ಬಿಟ್ಟು ಅವನು ಕೊಡ್ತಾ ಇದ್ದೀವಿ, ಇದು ನೀನೇ ಮಾಡಿಬಿಡು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರ ಅಪ್ಪ ಹೆಲ್ಪ್ ತಗೊಂಡು ಅವ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಅವನಿಗೆ ತುಂಬ ಇಷ್ಟ ಈ ಥರ ಸ್ವಲ್ಪ ಏನಾದರೂ ರಿಪೇರಿಗಳು ಅದು ಇದು ಅಂದರೆ ಸ್ವಲ್ಪ ಇಷ್ಟಪಟ್ಟು ಮಾಡ್ತಾನೆ. ಅವನಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಹೇಳು ಅಂತೇಳಿ ಈ ಥರ ಅವನಿಗೂ ಅವರಪ್ಪ ತೋರಿಸ್ತಾ
ತೋರಿಸ್ತಾ ಇದ್ದಾರೆ, ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾವು ಇಷ್ಟು ದಿನ ಏನು ಮನೆಗೆ ಏನು ಅಷ್ಟು ತಗೊಂಡಿರಲಿಲ್ಲ. ಇವಾಗ ಹಿಂಡ್ಯದಿಂದ ಬಂದಮೇಲೆ ಸ್ವಲ್ಪ ಮನೆಗೆ ಏನೇನು ಬೇಕೋ ಎಲ್ಲ ಇವಾಗ ಒಂದೊಂದೇ ಆರ್ಡ್ರ್ ಮಾಡ್ಕೊತಾ ಇದ್ದೀವಿ. ಇಷ್ಟು ದಿನ ಅದ್ರ ಸುದ್ದಿಗೆ ಹೋಗಿರಲಿಲ್ಲ, ಏನಿದ್ರೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಬಿಡು ಅಂತ ಸುಮ್ಮನೆ ಆಗಿದ್ವಿ. ಬಟ್ ಇವಾಗ ಎಲ್ಲ ಮನೆಗೆ ಬೇಕಲ್ವ ಅಂತ ಹೇಳ್ಬಿಟ್ಟು ಇನ್ನು ಚೊಪ್ಲಿ ಸ್ಟ್ಯಾಂಡ್ ಅಲ್ಲೇ USA ಬಿಟ್ಬಿಟ್ಟು ಬಂದಿದ್ದೀವಿ. ಅದಕ್ಕೆ ಚೊಪ್ಲಿ ಸ್ಟ್ಯಾಂಡ್ ಇರಲಿಲ್ಲ, ಅದಕ್ಕೆ ಅದನ್ನು ಆರ್ಡ್ರ್ ಮಾಡಿದ್ವಿ, ಅದು ಬಂದಿತ್ತು. ಇನ್ನು ಜಿಶುನು ಅವರಪ್ಪ ಚೊಪ್ಲಿ ಸ್ಟ್ಯಾಂಡು ಫಿಕ್ಸ್ ಮಾಡ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿದೆ, ಇದು ಅಮೆಝಾನಲ್ಲಿ ತಗೊಂಡಿದ್ದು, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಬಯಸ್ತಾ ಇದ್ದೀನಿ. ಬಾಯ್.